ನಡಿ ರೋಡಿನಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಹತ್ತು ಭಾಗಗಳಿಗೆ ಎಸೆದರೆ ಮಾತ್ರ ಗೊತ್ತಾಗುತ್ತೆ. ಈ ನಾಡಿನಲ್ಲಿ ಈ ಕಾಮುಕರ ಕೈಯಲ್ಲಿ ಹೇಗೆ ಸಿಗುತ್ತದೆ ನೋಡಿ. ಇದು ನನ್ನ ಬ್ರದರ್, ಅದಕ್ಕೋಸ್ಕರ ನಿಮಗೆ ಸೇರಿಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಅಷ್ಟರಲ್ಲಿ ಇಲ್ಲಿ ಬಿಡಿ ಅದೇ ಮೋಸ ಹಾಕೊಂಡು ಇವತ್ತಿನ ಬರ್ತೀರಾ? ಯಾಕೆ ನಿಮ್ಗೆ ಗೊತ್ತಿಲ್ಲ? ಅಲ್ಲ, ಇವತ್ತು ನನ್ನ ಬರ್ಡೇ, ನೀನ್ ನನಗೋಸ್ಕರ ಯಾವ್ದಾದ್ರು ಒಂದು ದೊಡ್ಡ ಗಿಫ್ಟ್ ತರ್ತೀರ ಅಂತ ನಾನು ಅದೆಲ್ಲ ಕಳ್ಸ್ಕೊಂಡಿದ್ದೆ ಬಟ್ ಹೇಳ್ತಾನೆ ಸೂರ್ಯಚಂದ್ರರು ತನ್ನ ಎಲ್ಲಿಂದ ಬಿಡಲು ಸಾಧ್ಯವಿಲ್ಲ. ಹಾಗಾದ್ರೆ ನಿಮ್ಮ ಮಾತು ಸತ್ತಿದ್ದೀನಿ. ಖಂಡಿತವಾಗಿಯೂ ಅರ್ಥ ಮಾಡಿ ಹೇಳ್ತಾರೆ, ಕೊಟ್ಟ ಮಾತಿಗೆ ಎಂದೂ ತಪ್ಪು. ನೋಡಿ 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 ಸರಿ, ನೋಡಿ ಅದೇನು ತೋರಿಸಿಲ್ವಾ? ಅಂದಾಗೆ ಅದೆಲ್ಲ ಕಷ್ಟ ಬಂದಿಲ್ಲ. ಆ ನಿಮ್ಮ ಕೈಯಿಂದ ಅವನ್ನ ಯಾವುದು ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ,
ತಂಡಿ ತಂಡಿ ಹವಾ ಕೂದಲು ಆರಾಗಿಸಿಕೊಂಡು ಏರಿಯಾದಲ್ಲಿ ಓಡಾಡಬಾರದು. ಜೀವ ಚೆಲ್ಲಂತದು ಒಗಡಿ ನಿಂತಂತದು ಜೀವ ಹುಲ್ಲಂತದು ಒಗಡಿ ನಿಂತಂತದು. ಹೌದು ಸ್ವಾಮಿ. ಇದು ಕೋಲ ಕೊಟ್ರೆ ಕೊಡ್ತೀನಿ ನೋಡ್ರಿ. ಏದು ಮಾಚಿಕೆ ಹೋಗ್ಬೇಕಂತ ಏದು ಅಂಗಡಿ ಹೊಣೆ ಹೋಗ್ಬೇಕಂತ ಮಟಿಗೆ ಹೊರಗಿನ ಮಾವ ಕೊಡಿಸುವ ಯಾವುದು ಬೇಕ್ರಿ? ತಪ್ಪು ತಿಳಿದರೆ ಒಳಗಿನ ಭಾವ ಅಂದ್ರೆ ಅಕ್ಕನ ಗಂಡ, ಹೊರಗಿನ ಭಾವ ಅಂದ್ರೆ ನಿಮ್ಮ ತಾಯಿಯ ತಮ್ಮ, ಸೋದರ ಮಾವ. ಅದಕ್ಕೆ ಏನಂತೀವಿ? ಇದು ಮಾಡಂಗಿಲ್ಲ ನೋಡ್ರಿ. ನೀವು ನಿಮ್ಮ ಮುದ್ದಾದ ಮಿಡಿನಾಗರ ಎಡೆಯಂತಿರುವ ನಿಮ್ಮ ಜಡೆಯನ್ನು ಕತ್ತರಿಸಿ ಕೊಟ್ಟ ಹೊರತೀನಿ ಕೇಳಿಲ್ಲ. ತಿರುಪತಿ ತಿಮ್ಮಪ್ಪನಿಗೆ ನಲಿಕೆ ಮಾಡಿ ಬಿಟ್ಟಿದ್ದಂತ ಹೇಳಿ ತಲೆ ಬೋರಿಸಿ ಕೊಟ್ಟು ಬಂದ ಅಂತ ಹೇಳ್ಬೇಕ್ರಿ. ಸಂಪಾದಿಸಿ ಗಳಿಸಬೇಕಂತ ಮಾಡಿನ ಹಣ ನೋಡಲಿ ಹಿಂದೆ ಹೀಗೆ ನೀನು ಬಂದು 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 ನನ್ನ ಬಾಡಿನೆಲ್ಲ ಸೌನ್ ಮಾಡಿಬಿಟ್ಟಿ. ಆ ಕಡೆ ನೀನೈದಲ್ಲ ನೀನು ಸಾಮಾನ್ಯದ ಚುಮ್ಮ ಚುಮ್ಮ ಅನಿಸ್ತಾ ಇದೆ. ಏನು ಮಾಡಿದಂತ ಅಂತ ಚಿಂತೆಗೆ ಮಲಗಿದ್ದ. ಆಗ ನಾನು ಒಂದು ಕನಸಬೇಕು ನಾಳೆ ಅದರ ಸುದ್ದಿ ಏನೇ ನೀನು ಏನಂದ್ರೆ ಹೇಳ್ತೀನಿ ಅವಳೆ
ಕೋರಿ ಕೋರ ಇಬ್ಬರು ಹೇಳೋ ಮಠ ಸರಿಯಾಗಿ ಕೇಳಿಸ್ಕೊಂಡ್ರೆ ಹೇಳ್ರಿ ಕಡಬನ ಜಾತ್ರೆ ನಡಿ ಅವ್ರ ಮಾಮಿ ಶನಿವಾರ ರಾತ್ರಿ ಹೊತ್ತಲ್ಲಿ ಅವ್ರ ಮಾಮಿ ಯಾರು ರಚಿಲ್ಲದ ನೋಡಲ್ಲಿ ಬರೋಬ್ಬರಿ ಚಳಿಗಾಲದ ರಾತ್ರಿ ಹೊತ್ತಲ್ಲಿ ವಸ್ತಿನ ಅಮಾವಾಸ್ಯ ರಾತ್ರಿಯ ದಿನ ದೇಹ ಮಳೆಯಲ್ಲಿ ಇಬ್ಬರು ಮನೆಗಿದ್ದೇವೆ ಅವರೇ ಏನಂದ್ರೆ ಠಿಕರಾಸಿ ಒಂದೇನಾಯ್ತು ಇಷ್ಟೊಂದು ಹೇಳ್ತಾ ಇದ್ದೀಯ ಅಂದ್ಮೇಲೆ ನನಗೂ ಅದನ್ನ ಮೋದಿ ಆಗ್ತದೆ ಮತ್ತೆ ಆಗ್ತದ ಮಾಡ್ತೀನಿ ಇಷ್ಟು ಕೊಡಬಾರ್ದು ನೋಡ್ರವ ಆಗ್ತಾಗಿರೋ ಯಾವ್ದೋ ಸರ ಕತ್ಕೆ ಬಂದನು ದುಡ್ಡು ಜಾಸ್ತಿ ಮತ್ತೊಂದು ಒಂದು ಹೊಗೆ ಒಂದು ಕಲ್ಯಾಣ ಇನ್ನು ಮದುವೆ ಮುಗಿದಿಲ್ಲ ನೀ ಬೇಡ 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 ಬೇಡ
ಏನು ತೆಗೆದುಕೊಮ್ಮ ಈ ಹಣವನ್ನು ಜೋಪಾನವಾಗಿ ಅಡ್ಡ ಇಷ್ಟೊಂದು ಹಣವನ್ನ ಎಲ್ಲಿಂದ ತಂದಿಲ್ಲ? ಯಾರು ತಂದಿದ್ದಾರೆ? ಯಾರು ಕೊಟ್ರು? ಸಾವುಕಾರ ಮನೆಗೆ ಹೋಗಿ ಸಾಲವಾಗಿ ತೆಗೆದುಕೊಂಡು ಬಂದನಮ್ಮ. ವಯಸ್ಸಿಗೆ ಬಂದು ನಿಂತಿರುವ ಈ ಮುತ್ತ ತಂಗಿಯ ಮದುವೆಗಾಗಿ. ಅಣ್ಣ ನನ್ನ ಮದುವೆಗಾಗಿಲ್ಲ ಗರುಡ, ಮೊದಲು ನೀನ್ ಮದುವೆ ಮಾಡ್ಕೊ, ಈ ಮನೆಗೆ ಅತ್ತಿಗೆ ಬರಲಿ, ನಿಮ್ಮಿಬ್ಬರ ಸುಖ ಸಂಸಾರವನ್ನ ನನ್ನ ಕಣ್ಣಾರೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಇಲ್ಲ. ಹೇಗೆ ವಿದ್ಯಾಭ್ಯಾಸವು ಮುಗಿತು ಅಂದು ಅಲ್ಲದೆ ನನ್ನ ತಂದೆಯ ತಾಯಿಯ ಆಸೆಯಂತೆ ನಿನ್ನ ಒಳ್ಳೆ ಒಡಲಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವುದೇ ನನ್ನ ಆಸೆ. ಈಗ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಮದುವೆಯಾಗದಿದ್ದರೆ ಈ ಸಮಾಜ ನೂರಾರು ಕಟ್ಟಿ ಅದಕ್ಕಾಗಿ ಈಗ ನಿನ್ನ ತಲೆ ಮೇಲೆ 4 ಅಕ್ಷತೆಗಳನ್ನು ಹಾಕಿ ನನ್ನ ಜವಾಬ್ದಾರಿಯನ್ನು ಕಡಿಮೆ ಮಾಡಿಕೊಂಡು ಆ ನಂತರ ನಾನು ಮದುವೆಯಾಗುತ್ತೇನಮ್ಮ. ಈ ನಿನ್ನ ಜವಾಬ್ದಾರಿ ಕಡಿಮೆ ಆಗಿ ಅಂತ ಈ ನಿನ್ನ ತಂಗಿನ ಮನೆ ಬಿಟ್ಟು ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅನ್ಕೊಂಡಿರ್ತೀನಿ. ಯಾಕಂದ್ರೆ ನಾನು ನಿನಗೆ ಅಷ್ಟೊಂದು ದಾನ ಆಗ್ಬಿಟ್ಲೆ. ಹುಚ್ಚು ಹುಡುಗಿ, ಇನ್ನೊಂದು ಸಾರಿ ಅಂತ ಮಾತನಾಡಬೇಡಮ್ಮ. ನೋಡಮ್ಮ, ತಾಯಿಗೆ ಮಗು ಬಾರದು, ಭೂಮಿಗೆ ಮಕರಂದದ ಬಾರದು, ಈ ನಿನ್ನ ಅಣ್ಣನಿಗೆ ತಂಗಿ ಬಾರದು. ಇಲ್ಲಮ್ಮ ಇಲ್ಲ, ನನ್ನನ್ನು ಬಿಟ್ಟು ಹೋಗುತ್ತೀನಿ ಅಂತ ನೀವೇನು ಭಯಪಡಬೇಡ. ಸದಾಕಾಲ ನಾನು ನಿಮ್ಮ ಜೊತೆಲೇ ಇರುತ್ತೇನೆ. ನಾನು ಸಂತೋಷದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ಈ ವಿಚಾರವನ್ನ ನನ್ನ ನನಗೇನು ಅಂತ ಹೇಳಿ ಅಣ್ಣ ಹಾಗೆ ನನ್ನ ಮದುವೆಯಲ್ಲಿ ದೇವರ ಜೊತೆ ನೋಡಿಕೊಂಡು ನಿರ್ಧಾರ ಮಾಡ್ತಿದ್ದ. ಅದೇನಮ್ಮ, ನನ್ನ ಆಪ್ತ ಸ್ನೇಹಿತನಾದ ಸಂದೀಪನ ಜೊತೆ ಈಗ ಅವನು ಪೊಲೀಸ್ ಇನ್ಸ್ಪೆಕ್ಟರ್. ತನ್ನ ಅಪಾರ್ಟ್ಮೆಂಟ್ ಹಣದ ಮೂಲಕ ಬೆಂಗಳೂರಿಗೆ ಹೋಗಿದ್ದಾನೆ. ಇನ್ನೇನು ಬರಬಹುದು, ನಾಳೆ ನೀನು ಬರ ಮತ್ತೆ. ಅಣ್ಣ ಅದು ಹಾಗಿಲ್ಲ, ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಹಾಗೆ ಮುಂದೆ ನೀವೇನು ಮಾತನಾಡಬೇಡ. ಮಾತಿಗೆ ಸಂದೀಪ ತುಂಬಾ ವಿಷಯವಾದ ಗೊತ್ತಾಯಿತವನು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀವೇನು ಚಿಂತಿಸಬೇಡ. ಅದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಹಾಗೆ ಮುಂದೆ ನೀವೇನು ಮಾತನಾಡಬೇಡಮ್ಮ. ನೋಡಮ್ಮ, ಲಕ್ಷ್ಮಣ ಗೆರೆಯನ್ನು ಸೀತ ಮಾತೆ ದಾಟಿರಬಹುದು, ಆದರೆ ನನ್ನ ತಂಗಿ ನನ್ನ ಗೆರೆಯನ್ನು ಎಂದಿಗೂ ದಾಡುವುದಿಲ್ಲ ಅಂತ ನಂಬಿಕೆ ಕಡೆಯಿಂದಲೇ ಮದುವೆ ನಿತ್ಯನ್ನು ಮಾಡಿಕೊಂಡು ಬಂದಿದೆ. ಒಂದು ಅಲ್ಲದೆ ಸಂಜೆ ಕುಡಿಯಲನ್ನು ಮನಸಾರ ಪ್ರೀತಿಸುತ್ತಾನೆ. ಮೇಲಾಗಿ ಒಳ್ಳೆಯ ನೌಕರಿಯಲ್ಲಿದ್ದಾನೆ. ನೀನು ಅವನ ಜೊತೆ ಮದುವೆ ಆದರೆ ತುಂಬಾ ಸಂತೋಷವಾಗಿರುತ್ತೆ. ಕೈಗೊಳ್ಳಬೇಕಾಗಿ ನನಗಿನ್ನು ತುಂಬಾ ಕೆಲಸವಿದೆ. ಲಗ್ನ ಪತ್ರಿಕೆ ಅರ್ಥಕ್ಕೆ ಇಟ್ಟಿದ್ದೇನೆ, ಅದನ್ನು ಪೂರ್ಣಗೊಳಿಸಿ ನಾನು ಮದುವೆ ಸಿದ್ಧತೆ ಮಾಡಬೇಕು. ನಾನೇನು ಸಹೋದರ ಮನೆಗೆ ಹೋಗಿ ಬರಲೇ? ಜೀವನದಲ್ಲಿ ನೀನು ಎಂಥ ಆಟವನ್ನು ಆಡುತ್ತಾರೆ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಂತೋಷ. ನನ್ನ ನಿರ್ಧಾರವನ್ನು ನನ್ನ ತಂಗಿಯೇ ಎಂದೂ ಕೂಡ ದಾಟೋದಿಲ್ಲ ಎಂದು ನಿರ್ಧಾರವನ್ನು ತೆಗೆದುಕೊಂಡಿರುವ ನನ್ನ
ಕಟ್ಟಲ್ಲ ಅಲ್ಲಿ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಏ ಬೇಡ ಅವ್ರು ಹೇಳ್ತಾರೆ. ನಿನ್ನೆ ಬಂದೆ ಪರಿಚಯವಾದ ಸಂತೋಷವನ್ನು ಹೋಗುವೆಯ ನಿನ್ನ ಮೇಲೆ ಇಟ್ಟಿರುವ ನಂಬಿಕೆ ಹಾಳು ಮಾಡುವೆಯಾ? ಇಲ್ಲ, ಇಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಹಾಳು ಮಾಡೋದಿಲ್ಲ. ತಂದೆ ತಾಯಿಯ ಪ್ರೀತಿ ಮಮತೆಯನ್ನು ಕಾಣದ ನನ್ನ ಬಾಳಿಗೆ ನನ್ನಣ್ಣನೇ ತಂದೆ ತಾಯಿಯಾಗಿ ನಿಂತು ನನ್ನ ಸಾಕಿಸಲಿದ್ದಾರೆ. ಹೇಗಿರಬೇಕಾದ್ರೆ ಅವನ ಪ್ರೀತಿಗೋಸ್ಕರ, ಅವನ ವಾತ್ಸಲ್ಯಕ್ಕೋಸ್ಕರ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಂತೋಷದ ಪ್ರೀತಿಯನ್ನು ಕೂಡ ನಾನು ಬಲಿ ಕೊಟ್ಟೆ. ನನ್ನ ಪ್ರೀತಿಯನ್ನೇ ನಾನು ಬಲಿ ಕೊಟ್ಟೆ. ಹಕರಕ ಬಕರಕ ಬಾಯಿ ನೀರು ಪಕ ಪಕ ಆರಕ ಹೊಚ್ಚು ಹಾಕಿ ಸಚ್ಚು ಮಾಡುವ ನಯವಂಚಕ ಕತ್ತಿಸಿದ ಸಿಂಹವನ್ನೇ ಕೆರೆ ಕೆರನ್ನೇ ತಿರುಗಿಸಿ ನೆಲಕ್ಕೆ ಮಡಿಕ ಕೊಟ್ಟಿಲ್ಲ ಕುಂಚಿತ ಕೀಚಕ ಕೀಚಕ ಏ ನನ್ನ ಸೇರಿನ ಗಿಡಿ ತಾಕಿದರೆ ಭಸ್ಮವಾಗುತ್ತಾರೆ. ಮೃತ್ಯು 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 ಎಂದಾಸನವೇ ಸಡಿಲ ಕಳ್ಳುವುದು ನರ ಮಾನವನೆಯ ಕೆಟ್ಟಿಕೆ ಅಂತ ನೂರಾರು ಮೃತ್ಯುವನ್ನು ತರಿಸಿ ಈ ಮನೆಗೆ ಪ್ರವೇಶಿಸಿದ್ದಾನೆ ಈ ರಣವಿಕ್ರಮ ವಿರಾಟ ರಾಜ ರಾಜವರ್ಮ. ಸಂಪತ್ ಕುಮಾರ್ ಸೂರ್ಯ ಮಂಡಲದ ಗರ್ಭದಲ್ಲಿ ಸೋತನಂತೆ ಚಲಿಸಿ ಭೂಗರ್ಭದ ಒಡಲಲ್ಲೇ ಬೆಳೆದು ಸಂಪತ್ ಕುಮಾರ ಎನ್ನುವ ಭವಿಷ್ಯವನ್ನೇ ಪುಟ ಮೇಲು ಮಾಡಿ ಬ್ರಹ್ಮನ ಸೃಷ್ಟಿಯ ಬ್ರಹ್ಮಾಂಡವನ್ನೇ ಬಂದು ಮಾಡುವ ಕಾರಣ ಪುರುಷ ರಣವಿಕ್ರಮ ವಿರಾಟ ರಾಜ ರಾಜವರ್ಮ. ಅಂತಾದರಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೆ. ಅದೆಂದಿಗೂ ಅಸಾಧ್ಯ. ಸಂಪತ್ ಕುಮಾರ್, ನಾನು ನಿನ್ನನ್ನು ನನ್ನ ಕಾಂಪ್ಲೆಕ್ಸ್ ನಲ್ಲಿ ಕೆಲಸಕ್ಕೆಂದು ಇಟ್ಟುಕೊಂಡಿದ್ದು ನೀನು ಬಡವನೆನ್ನುವ ಕಾರಣಕ್ಕಲ್ಲ. ನಿನ್ನ ಮನೆಯಲ್ಲಿರುವ ನಿನ್ನ ಮುದ್ದು ಮುಖದ ತಂಗಿ ದೇಹ ಸುಖಕ್ಕಾಗಿ. ಐಶ್ವರ್ಯ, ಒಂದು ಕಾಲೇಜಿನಲ್ಲಿ ನೀನು ನನಗೆ ಮಾಡಿದ ಅವಮಾನದ ಸೇಡು ಈ ವಿರಾಟನಂತರಾಳದಲ್ಲಿ ಎದ್ದ ಚಾಲಕಂತೆ ಕಾಯುತ್ತಿದೆ. ಆ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟು ದಿನ ನಾನು ಭಯದಿಂದ ಹಾವಿನಂತೆ ಹಾಕಿ ಕುಳಿತಿದ್ದೆ. ಆ ಹಂಚಿನ ಸಂಚಿನ ಸುಳಿಯಲ್ಲಿ ಸಿಕ್ಕ ನಿನ್ನ ಅಣ್ಣ ನನ್ನ ಹತ್ತಿರ 50,000 ಹಣಗಳೆಂದು ಸಾಲವಾಗಿ ಪಡೆದಿದ್ದಾನೆ. ಆ ಹರಿಬೇಕಿಗೆಯನ್ನು ಕೊಟ್ಟು ಕಲಿ ಹಣವಲ್ಲ, ಬಣ್ಣದ ರೂಪದಲ್ಲಿರುವ ವಿಷ ಸರ್ಪವೆಂದ. ಸಂಪತ್ ಕುಮಾರ್, ನಾನು ನಿನಗೆ ಕೊಟ್ಟಿರುವ ಹಣ ನಿನ್ನ ಮನೆಯನ್ನು ಬೆಳೆಸುವುದಕ್ಕಲ್ಲ, ನಿನ್ನ ಮನೆಯನ್ನು
ಸರ್ವನಾಶ ಮಾಡುವುದಕ್ಕೆ ಹೀಗೆಯೇ ನನ್ನ ಸಂಸಾರದಲ್ಲಿ ಬೆಂಕಿಯ ಬೆಂಕಿಯಲ್ಲಿ ಬೆಂಕಿಯ ಶೀಲವನ್ನು ನಾನು ಕೀಚಕನಾಗಿ ಈ ರಣವಿಕ್ರಮ ವಿರಾಟ ರಾಜ ವರ್ಮನೆಯಲ್ಲ. ಇನ್ನು ಯಾರಾದ್ರೂ ಬರುವರಿದ್ದಾರಾ? ಅದೇ ನಮ್ಮ ಸಂಸಾರ ಈರಣ್ಣ ಅವರು ಹೆಸರಲ್ಲೇ ಬರಬಹುದು. ಬಂದೇ ಬಿಟ್ಟರೆ ಮಾತ್ರ ಸುಡು ಮಾಡಿ ಬರೀತಾರೆ. ಬರ್ರಿ ಏನಪ್ಪ ಸಂಪತ್ತು ಏನಪ್ಪ ಸಂಪತ್ತು ಐಶ್ವರ್ಯ ಐಶ್ವರ್ಯ ಕರ್ಕೊಂಬ. ರೀ